ಹಲೋ ಫ್ರೆಂಡ್ಸ್, 1982ರಲ್ಲಿ ಬ್ರಿಟಿಷ್ ಏರ್ವೇಸ್ನ ಪ್ರಯಾಣಿಕರ ವಿಮಾನ 37,000 ಅಡಿ ಎತ್ತರದಲ್ಲಿ ಹಾರುತ್ತದೆ. ಹೀಗೆ ಹಾರುವಾಗ ವಿಮಾನದ ರೆಕ್ಕೆಗಳ ನಡುವೆ ಒಂದು ರೀತಿಯಾದ ಹೊಗೆ ಕಾಣಿಸಿಕೊಳ್ಳುತ್ತದೆ. ವೆದರ್ ರೇಡರ್ನಲ್ಲಿ ಸ್ಪಷ್ಟವಾಗಿ ಚೆಕ್ ಮಾಡಿದರೂ ವಿಮಾನದ ಹೊರಗೆ ಬಂದಂಥ ಹೊಗೆ ಹೇಗೆ ಬಂತು ಅಂತ ಪೈಲಟ್ಸ್ಗೂ ಕೂಡ ಗೊತ್ತಾಗುವುದಿಲ್ಲ. ಈ ವಿಮಾನವು ಭೂಮಿಯಿಂದ ಆಕಾಶದಲ್ಲಿ 37,000 ಅಡಿ ಎತ್ತರದಲ್ಲಿ ಹಾರುತ್ತಿರುವಾಗ ಇದರ ಸುತ್ತಲೂ ಸುತ್ತುವರೆದಂಥ ಹೊಗೆ ಯಾವುದೋ ಒಂದು ಪ್ರಕಾಶಮಾನವಾದ ರೀತಿಯಲ್ಲಿ ಬೆಳಗುತ್ತಿತ್ತು. ಆದರೆ ಈ ಹೊಗೆಯಿಂದ ಈ ವಿಮಾನವು ಯಾವುದೋ ಒಂದು ಲೋಕಕ್ಕೆ ಹಾರಿ ಅಲ್ಲಿ ಟೈಮ್ ಟ್ರಾವೆಲ್ ಲೂಪ್ ರೀತಿಯ ಮಾದರಿಯಲ್ಲಿ ಇತ್ತು. ದಿಢೀರನೆ ಇದರ 4 ಇಂಜಿನ್ಗಳಲ್ಲಿ ಹೆಚ್ಚಾದ ಹೊಗೆ ಕಾಣಿಸಿಕೊಳ್ಳುತ್ತದೆ. ಆದರೆ ಏನು ಮಾಡಬೇಕು ಎಂದು ಗೊತ್ತಾಗದೆ ವಿಮಾನದ ಪೈಲಟ್ಸ್ ಕೂಡ ಭಯದಲ್ಲೇ ಇರುತ್ತಾರೆ. ಫ್ರೆಂಡ್ಸ್, ನಿಜವಾಗಿಯೂ ಈ ವಿಮಾನಕ್ಕೆ ಏನಾಯಿತು? ಈ ವಿಮಾನ ಏನಾದರೂ ಬೇರೆ ಲೋಕಕ್ಕೆ ಹೋಗಿಬಿಡ್ತಾ? ಇದರಲ್ಲಿದ್ದ ಪೈಲಟ್ಸ್ ಏನು ಮಾಡಿದ್ರು ಎನ್ನುವುದನ್ನು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಯಾರಾದರೂ ಹೊಸಬ್ರು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಜೂನ್ 24, 1982 ಹೀಥ್ರೋ ವಿಮಾನ ನಿಲ್ದಾಣ, ಲಂಡನ್. ಬ್ರಿಟಿಷ್ ಏರ್ವೇ ಬೋಯಿಂಗ್ 747-009. ಈ ವಿಮಾನವು ಮಲೇಷಿಯಾದ ಕೌಲಾಲಂಪುರದಿಂದ ಆಸ್ಟ್ರೇಲಿಯಾಕ್ಕೆ ಹೊರಡುತ್ತದೆ. ಇದರಲ್ಲಿ 248 ಪ್ರಯಾಣಿಕರು, 15 ಜನ ಕ್ರೂ ಮೆಂಬರ್ಸ್, ಟೋಟಲ್ ಆಗಿ 263 ಜನ ಪ್ರಯಾಣಿಸುತ್ತಿರುತ್ತಾರೆ. ಈ ವಿಮಾನದ ಕ್ಯಾಪ್ಟನ್ 41 ವಯಸ್ಸಿನ ಎರಿಕ್ ಹೆನ್ರಿ ಮೂಡಿ ಹಾಗೂ 32 ವಯಸ್ಸಿನ ಸೀನಿಯರ್ ಫಸ್ಟ್ ಆಫೀಸರ್ ರೋಜರ್ ಗ್ರೀವರ್ ಮತ್ತು 40 ವಯಸ್ಸಿನ ಸೀನಿಯರ್ ಎಂಜಿನಿಯರ್ ಆಫೀಸರ್ ಬ್ಯಾರಿ ಟೌನ್ಲೆ ಇರುತ್ತಾರೆ. ಈ ಬ್ರಿಟಿಷ್ ಏರ್ವೇ ವಿಮಾನ 747-009 ಸ್ಪೀಡ್ ಬರ್ಡ್ ಎಂದು ಹೆಸರಾಗಿತ್ತು. ಈ ವಿಮಾನವು ಹೀಥ್ರೋ ವಿಮಾನ ನಿಲ್ದಾಣದಿಂದ ಹೊರಟು ಭಾರತದ ಮಹಾಸಾಗರದ ಅಂದರೆ ಹಿಂದೂ ಮಹಾಸಾಗರದ ಮೇಲೆ ಹಾದು ಹೋಗುತ್ತದೆ. ಹೀಗೆ ಸುಮಾರು 8:40 PM ವೇಳೆ ಅಂದರೆ ರಾತ್ರಿಯ ವೇಳೆ ಇಂಡೋನೇಷಿಯಾದ ಜಕಾರ್ತದ ಬೆಟ್ಟಗುಡ್ಡಗಳ ಮೇಲೆ ಹಾದು ಹೋಗುತ್ತಿರುವಾಗ ಈ ವಿಮಾನದ ಕ್ಯಾಪ್ಟನ್ ಮೂಡಿ ರಾತ್ರಿ ಊಟ ಮುಗಿಸಿ ವಾಶ್ರೂಮ್ಗೆ ಹೋಗುತ್ತಾರೆ. ಅಲ್ಲಿ ಅವರು ಒಂದು ಹೊಗೆಯು ಆವರಿಸಿರುವುದನ್ನು ಕಾಣುತ್ತಾರೆ. ಇದನ್ನು ಕಂಡ ಕ್ಯಾಪ್ಟನ್ ಮೂಡಿ ಬೇಗನೆ ಕಾಕ್ಪಿಟ್ಗೆ ಓಡಿ ಬಂದು ಕೂರುತ್ತಾರೆ. ಅವರು ತಮ್ಮ ವಿಂಡೋ ಸ್ಕ್ರೀನ್ ಅನ್ನು ಸರಿಸಿದಾಗ ಒಂದು ಬೂದಿಯ ರೀತಿ ಹೊಗೆಯು ವಿಮಾನವನ್ನ ಆವರಿಸಿರುವುದನ್ನು ನೋಡುತ್ತಾರೆ. ಇದು ಎಚ್ಚರಿಕೆಯ ಗಂಟೆ ಎಂದು ಭಾವಿಸಿ ಮತ್ತೆ ಅವರು ಆಶ್ಚರ್ಯವಾಗಿ ತಮ್ಮ ಕಾಕ್ಪಿಟ್ನ ಕಿಟಕಿಯಿಂದ ವಿಮಾನದ ಇಂಜಿನ್ ಅನ್ನ ನೋಡುತ್ತಾರೆ. ಆದರೆ ಆ ವಿಮಾನದ ಎಂಜಿನ್ ಅನ್ನ ನೋಡಿದಾಗ ಹೊಗೆ ಬರುವುದು ಕಾಣಿಸುತ್ತದೆ. ಆದರೆ ಈ ದೃಶ್ಯ ಅವರನ್ನ ಆಶ್ಚರ್ಯಚಕಿತರನ್ನಾಗಿ ಮಾಡಿಬಿಡುತ್ತದೆ. ನೋಡುತ್ತಿದ್ದಂತೆ ಸೇಂಟ್ ಎಲ್ಮೋಸ್ ಫೈರ್ ರೀತಿ ಕನ್ನಡಿಯ ಮುಂದೆ ಒಂದು ಪ್ರಕಾಶವಾದ ಬೆಳಕು ಅಥವಾ ಒಂದು ಹೊಗೆ ಹಾದು ಹೋಗುವುದನ್ನು ನೋಡುತ್ತಾರೆ. ಬೇಗನೆ ವೆದರ್ ರೇಡರ್ ಅನ್ನ ಚೆಕ್ ಮಾಡುತ್ತಾರೆ. ಆದರೆ ಅದರಲ್ಲಿ ಹವಾಮಾನ ಸರಿಯಾಗಿದೆ ಎಂದು ತೋರಿಸುತ್ತದೆ. ಆದರೆ ಯಾವ ಬಿರುಗಾಳಿಯೋ ಅಥವಾ ಆಕಾಶದ ಮಿಂಚು ಬಡಿದಿದೆಯೋ ಗೊತ್ತಿಲ್ಲ. ಆದರೆ ಆಕಾಶದ ಎತ್ತರದಲ್ಲಿ ಹಾರುವಾಗ ಹೇಗೆ ಈ ಹೊಗೆ ಕಾಣಿಸಿಕೊಂಡಿತು ಎಂದು ಪೈಲಟ್ಸ್ಗೂ ಕೂಡ ಗೊತ್ತಾಗುವುದೇ ಇಲ್ಲ. ಒಂದು ವೇಳೆ ಯಾವುದಾದರೂ ಒಂದು ಕಾಣದ ಶಕ್ತಿ ಹೀಗೆ ಮಾಡಿದ್ಯಾ ಎಂದು ಕೂಡ ಗೊತ್ತಿಲ್ಲ. ಅಷ್ಟರೊಳಗೆ ಕ್ಯಾಪ್ಟನ್ ಮೂಡಿ ಕಾಕ್ಪಿಟ್ನಲ್ಲೂ ಮತ್ತು ಪ್ರಯಾಣಿಕರ ಕ್ಯಾಬಿನೆಟ್ನಲ್ಲೂ ತೀವ್ರವಾದ ಹೊಗೆ ತುಂಬಿಕೊಳ್ಳುತ್ತದೆ. ಆದರೆ ಇಂಥ ಒಂದು ಆಪತ್ತನ್ನು ಕಾಣದ ಪೈಲಟ್ಸ್ಗಳು ತುಂಬಾನೇ ಭಯಭೀತರಾಗಿ ಇರುತ್ತಾರೆ. ಆದರೆ ಈ ಆಪತ್ತು ಹೇಗೆ ಬಂತು ಎಂದು ಕಂಡು ಹಿಡಿಯುವುದರ ಒಳಗಾಗಿ ತೀವ್ರವಾಗಿ ವಿಮಾನದ ಸುತ್ತಲೂ ಪ್ರಯಾಣಿಕರ ಕ್ಯಾಬಿನೆಟ್ನಲ್ಲೂ ಹೊಗೆ ಹೆಚ್ಚಾಗುತ್ತದೆ. ಸ್ವಲ್ಪ ಸಮಯದ ನಂತರ ಫಸ್ಟ್ ಆಫೀಸರ್ ರೋಜರ್ 4ನೇ ಇಂಜಿನ್ ವರ್ಕ್ ಆಗದೆ ಇರುವುದನ್ನು ಗಮನಿಸಿ ನೋಡುತ್ತಾರೆ. ಕೂಡಲೇ 4ನೇ ಇಂಜಿನ್ನಿಂದ ಹೊಗೆ ಕಾಣಿಸಿಕೊಳ್ಳುತ್ತದೆ. ಅದೇ ರೀತಿ 3 ನಿಮಿಷದ ನಂತರ ವಿಮಾನದ 4 ಇಂಜಿನಲ್ಲೂ ಕೂಡ ಹೊಗೆ ಕಾಣಿಸಿಕೊಳ್ಳುತ್ತದೆ. ಆ ಸಮಯದಲ್ಲಿ ವಿಮಾನವು 37,000 ಅಡಿ ಎತ್ತರದಲ್ಲಿ ಹಾರುತ್ತಿರುತ್ತದೆ. ಆ ಸಮಯದಲ್ಲಿ ಫಸ್ಟ್ ಆಫೀಸರ್ ರೋಜರ್ ಹಾಗೂ ಮೂಡಿ ಸೇರಿ ಏರ್ ಟ್ರಾಫಿಕ್ ಕಂಟ್ರೋಲ್ ರೂಮ್ಗೆ ರೇಡಿಯೋ ಸಿಗ್ನಲ್ ಮೂಲಕ ಸಂದೇಶವನ್ನು ರವಾನಿಸುತ್ತಾರೆ. 4 ಇಂಜಿನ್ನಲ್ಲೂ ಈ ರೀತಿಯಾದ ಹೊಗೆ ಕಾಣಿಸಿಕೊಳ್ಳುತ್ತಿದೆ, ಏನು ಮಾಡುವುದು ಎಂದು ಕೇಳುತ್ತಾರೆ. ಆ ಸಮಯದಲ್ಲಿ ಜಕಾರ್ತಾ ATC ಇವರು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೊಳ್ಳುವುದಿಲ್ಲ.
ಮತ್ತು 4 ಇಂಜಿನ್ನಲ್ಲೂ ಹೊಗೆ ಕಾಣಿಸಿಕೊಂಡು 37,000 ಅಡಿ ಎತ್ತರದಲ್ಲಿ ಹಾರುವಾಗ ಕೂಡಲೇ ಅದು 26,000 ಅಡಿಗೆ ಇಳಿದು ಬಿಡುತ್ತದೆ. ಇಂಜಿನ್ ಕಾರ್ಯ ಮಾಡುವುದನ್ನು ನಿಲ್ಲಿಸಿ ಬಿಡುತ್ತದೆ. ಇದರಿಂದ ಆಕ್ಸಿಜನ್ ಸಪ್ಲೈ ಕೂಡ ನಿಂತು ಹೋಗುತ್ತದೆ. ಎಲ್ಲ ವಿಮಾನದಲ್ಲೂ APU ಇರುತ್ತದೆ, ಅಂದರೆ ಆಕ್ಸಿಲರಿ ಪವರ್ ಯೂನಿಟ್. ಇದು ದುರದೃಷ್ಟವಶ ಇದು ಕೂಡ ಸರಿಯಾಗಿ ಕೆಲಸ ಮಾಡದೆ ಹೋಗುತ್ತದೆ. ಆದರೆ ಆಗಾಗಲೇ ಕ್ಯಾಬಿನೆಟ್ ತುಂಬೆಲ್ಲ ಪ್ರಯಾಣಿಕರ ಮುಂದೆ ಹೊಗೆಯು ತುಂಬಿಕೊಳ್ಳಲಾರಂಭಿಸುತ್ತದೆ. ಇದರಿಂದ ಆಕ್ಸಿಜನ್ ಕ್ಯಾಪ್ ಎಲ್ಲ ಪ್ರಯಾಣಿಕರ ಮುಂದೆ ಬಂದು ಬೀಳುತ್ತವೆ. ಇದನ್ನ ನೋಡಿದ ಪ್ರಯಾಣಿಕರೆಲ್ಲ ಭಯಭೀತರಾಗಿ ಇನ್ನು ನಾವು ಬದುಕುವುದಿಲ್ಲ ಎಂದು ತಿಳಿದುಕೊಂಡು ಕೆಲವು ಪ್ರಯಾಣಿಕರು ಒಂದು ಬುಕ್ನ ಹಾಳೆಯಲ್ಲಿ ತಮ್ಮ ಕುಟುಂಬಕ್ಕೆ ವಿದಾಯದ ಮಾತುಗಳನ್ನು ಬರೆಯಲಾರಂಭಿಸುತ್ತಾರೆ. ಆದರೆ ವಿಮಾನದ ಸುತ್ತಲೂ ತುಂಬಿದ ಹೊಗೆಯು ನಿಲ್ಲುವುದೇ ಇಲ್ಲ. ಆಲ್ಟಿಟ್ಯೂಡ್, ಏರ್ ಸ್ಪೀಡ್ ಎಲ್ಲ ಸೆನ್ಸಾರ್ಗಳು ವಿಮಾನಕ್ಕೆ ಆಪತ್ತು ಉಂಟಾಗಿದೆ ಎಂದು ತೋರಿಸುತ್ತಾ ಇರುತ್ತದೆ. ಬ್ರಿಟಿಷ್ ಏರ್ವೇ 747-009 ಸರಿಸುಮಾರು 15:1 ಹಾರಿ ಹೋಗುತ್ತಿತ್ತು. ವಿಮಾನವು ಪ್ರತಿ 15 ಕಿಲೋಮೀಟರ್ ಮುಂದಕ್ಕೆ ಹಾರಿದಾಗ 1 ಅಡಿ ಕೆಳಕ್ಕೆ ಇಳಿಯುತ್ತಿತ್ತು. ವಿಮಾನದ ಈ ಇಂಜಿನ್ ಕಾರ್ಯ ಮಾಡಲಿಲ್ಲ ಅಂದರೆ 169 ಕಿಲೋಮೀಟರ್ ವರೆಗೆ ಹೋಗಬಹುದು ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಜಕಾರ್ತದ ಬೆಟ್ಟಗುಡ್ಡಗಳ ಮೇಲೆ ಹಾದು ಹೋಗಬೇಕಾಗಿರುವ ಕಾರಣ ಈ ಇಂಜಿನ್ ಕಾರ್ಯನಿರ್ವಹಿಸಲಿಲ್ಲ, ಅಂದರೆ ವಿಮಾನವು ಕೆಳಗೆ ಇಳಿಯುತ್ತದೆ, ಆಪತ್ತು ಬರುತ್ತದೆ ಎಂದು ಪೈಲಟ್ಸ್ಗೂ ಕೂಡ ಗೊತ್ತಿತ್ತು. ವಿಮಾನವು 20,000 ಅಡಿ ಎತ್ತರದಲ್ಲಿ ಹಾರುತ್ತಾ ಇರುವಾಗ ದಿಢೀರನೆ ಒಂದು ಅದ್ಭುತ ನಡೆಯುತ್ತದೆ. 4 ಇಂಜಿನಲ್ಲಿ 1 ಇಂಜಿನ್ ಮಾತ್ರ ಕಾರ್ಯನಿರ್ವಹಿಸುತ್ತಿರುವುದನ್ನು ಕಂಡುಕೊಳ್ಳುತ್ತಾರೆ. ಈ ಒಂದು ಇಂಜಿನ್ನಿಂದ ಜಕಾರ್ತದ ಬೆಟ್ಟಗುಡ್ಡಗಳ ಮೇಲೆ ಹಾದು ಹೋಗುವುದು ಬಹಳ ಕಷ್ಟವಾಗಿದೆ ಎಂದು ಗೊತ್ತಿದ್ದರೂ ಪೈಲಟ್ಸ್ಗೆ ಇದು ಒಂದು ಸವಾಲಾಗಿ ಇತ್ತು. ಇದನ್ನು ಬಿಟ್ಟರೆ ಬೇರೆ ದಾರಿಯೇ ಇಲ್ಲ. ಈಗ ವಿಮಾನವು ಬೆಟ್ಟಗುಡ್ಡಗಳ ನಡುವೆ ಹಾದು ಹೋಗುತ್ತದೆ. ಫಸ್ಟ್ ಆಫೀಸರ್ ರೋಜರ್ ಎಷ್ಟು ಪ್ರಯತ್ನ ಮಾಡಿದರೂ ದೀರ್ಘಕಾಲ ಓಡುತ್ತಿದ್ದ 3 ಎಂಜಿನ್ ಸ್ಟಾರ್ಟ್ ಆಗಲೇ ಇಲ್ಲ. ಆದರೆ ಈ ಬೆಟ್ಟಗುಡ್ಡಗಳನ್ನು ಹಾದು ಹೋಗುವಾಗ ಎಂಜಿನ್ ಸ್ಟಾರ್ಟ್ ಆಗುತ್ತದೋ ಇಲ್ಲವೋ ಎಂದು ತಿಳಿದು 263 ಪ್ರಯಾಣಿಕರ ಜೊತೆ ವಿಮಾನ ಹಾರುತ್ತಾ ಇರುತ್ತದೆ. ಕ್ಯಾಪ್ಟನ್ ಮೂಡಿ ಫಸ್ಟ್ ಆಫೀಸರ್ ರೋಜರ್ ಜೊತೆ, ಈಗ ನಮ್ಮ ವಿಮಾನವು 20,000 ಅಡಿ ಎತ್ತರದಲ್ಲಿ ಹಾರುತ್ತಿದೆ. ವಿಮಾನವು 12,000 ಅಡಿಯವರೆಗೆ ಬರುವ ತನಕ ಎಂಜಿನ್ ಅನ್ನು ನೀವು ಸ್ಟಾರ್ಟ್ ಮಾಡಲು ಪ್ರಯತ್ನಿಸುತ್ತಾ ಇರಿ. ಅಕಸ್ಮಾತಾಗಿ ಎಂಜಿನ್ ಸ್ಟಾರ್ಟ್ ಆದರೆ ಒಳ್ಳೆಯದು, ಇಲ್ಲದಿದ್ದರೆ ಸಮುದ್ರದ ನೀರಿನ ಮೇಲೆ ಎಮರ್ಜೆನ್ಸಿ ಲ್ಯಾಂಡ್ ಮಾಡಬೇಕಾಗುತ್ತದೆ ಎಂದು ಕ್ಯಾಪ್ಟನ್ ಮೂಡಿಯವರು ಫಸ್ಟ್ ಆಫೀಸರ್ ರೋಜರ್ ಜೊತೆ ಹೇಳುತ್ತಾರೆ. ಇಲ್ಲಿ ನೀರಿನಲ್ಲಿ ವಿಮಾನವು ಮುಳುಗಲು ತುಂಬಾ ಸಮಯ ಇಡುವುದರಿಂದ ಪ್ರಯಾಣಿಕರನ್ನು ರಕ್ಷಿಸಬಹುದು ಎಂದು ಕೂಡ ಹೇಳುತ್ತಾರೆ. ಈ ವಿಷಯವನ್ನ ಕ್ಯಾಪ್ಟನ್ ಮೂಡಿ ಪ್ರಯಾಣಿಕರಿಗೆ ಬಂದು ತಿಳಿಸುತ್ತಾರೆ. ಹಲೋ, ನಾನು ನಿಮ್ಮ ಕ್ಯಾಪ್ಟನ್ ಮಾತನಾಡುತ್ತಿದ್ದೇನೆ. ವಿಮಾನಕ್ಕೆ ಏನೋ ಒಂದು ಆಪತ್ತು ಬಂದಿದೆ. 4 ಎಂಜಿನ್ ಕೂಡ ವರ್ಕ್ ಆಗ್ತಾ ಇಲ್ಲ. ಆದರೆ ನಮಗೆ ಏನು ಮಾಡಬೇಕೆಂದು ಗೊತ್ತಾಗ್ತಾ ಇಲ್ಲ. ಇದನ್ನು ಸರಿ ಮಾಡುವುದಕ್ಕೆ ಸ್ವಲ್ಪ ಸಮಯವಾಗುತ್ತದೆ. ಅಲ್ಲಿಯವರೆಗೆ ಆಕ್ಸಿಜನ್ ಕ್ಯಾಪ್ ಅನ್ನು ಹಾಕಿಕೊಂಡು ಧೈರ್ಯವಾಗಿರಿ, ಎಲ್ಲವೂ ಕೂಡ ಸರಿಯಾಗಿ ಬಿಡುತ್ತದೆ ಎಂದು ಕೂಡ ಹೇಳುತ್ತಾರೆ. ವಿಮಾನವು ಆಗಾಗಲೇ 13,500 ಅಡಿಗೆ ಬಂದು ಬಿಡುತ್ತದೆ. ಇದು ಕೆಳಗೆ ಇಳಿದು ಹೋದಂತೆ ಪ್ರಕಾಶವಾದ ಹೊಗೆಯು ವಿಮಾನವನ್ನ ಕೊರೆಯತೊಡಗುತ್ತದೆ. ಆದರೆ ಎಷ್ಟು ಪ್ರಯತ್ನಿಸಿದರೂ ವಿಮಾನದ 3 ಎಂಜಿನ್ಗಳು ಕೂಡ ಸ್ಟಾರ್ಟ್ ಆಗುವುದೇ ಇಲ್ಲ. ಸಮುದ್ರದ ಮೇಲೆ ವಿಮಾನವನ್ನು ಇಳಿಸಬೇಕು, ಇಲ್ಲದಿದ್ದರೆ ಜಕಾರ್ತದ ಬೆಟ್ಟಗುಡ್ಡಗಳಿಗೆ ಗುದ್ದಿ ಕ್ರ್ಯಾಶ್ ಆಗುತ್ತದೆ ಎಂದು ಯೋಚಿಸುವಾಗ ಅಲ್ಲಿ ಇನ್ನೊಂದು ಅದ್ಭುತ ನಡೆಯುತ್ತದೆ. ವಿಮಾನದ 3ನೇ ಎಂಜಿನ್ ಸ್ಟಾರ್ಟ್ ಆಗುತ್ತದೆ. ಕೂಡಲೇ 2ನೇ ಇಂಜಿನ್, 1ನೇ ಇಂಜಿನ್ ಎಲ್ಲವೂ ಕೂಡ ಸ್ಟಾರ್ಟ್ ಆಗಿ ವಿಮಾನದ 4 ಇಂಜಿನ್ಗಳು ಕೂಡ ಕಾರ್ಯನಿರ್ವಹಿಸಲಾರಂಭಿಸುತ್ತವೆ. ಈಗ ವಿಮಾನವನ್ನು ಸಮುದ್ರದ ಮೇಲೆ ಇಳಿಸುವುದು ಅವಶ್ಯವಿಲ್ಲ. ಜಕಾರ್ತದ ಬೆಟ್ಟಗುಡ್ಡಗಳನ್ನು ಹಾದು ಜಕಾರ್ತದ ವಿಮಾನ ನಿಲ್ದಾಣಕ್ಕೆ ಬರುತ್ತದೆ. ಆಗ ವಿಮಾನದ ತುಂಬೆಲ್ಲ ಹೊಗೆಯು ಆವರಿಸಿಕೊಂಡಿದ್ದರಿಂದ ಇದು ಹೇಗೆ ಬಂತು ಮತ್ತೆ ಹೇಗೆ ನಿಂತು ಹೋಯಿತು ಎಂದು ಗೊತ್ತಾಗಲೇ ಇಲ್ಲ. ನಿಧಾನವಾಗಿ ವಿಮಾನವು ಕೆಳಗೆ ಬರುತ್ತದೆ. ಆದರೆ ಕನ್ನಡಿಯ ಮುಂಭಾಗ ಮೊಬ್ಬಾಗಿ ಕಾಣಿಸುತ್ತಾ ಇದ್ದರಿಂದ ವಿಮಾನವು ILS ಇನ್ಸ್ಟ್ರೂಮೆಂಟಲ್ ಲ್ಯಾಂಡಿಂಗ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡದೇ ಇದ್ದ ಕಾರಣ ಪೈಲಟ್ಸ್ ಅನುಭವದಿಂದ ರನ್ವೇಯಲ್ಲಿ ಇಳಿಸಿ ಪ್ರಯಾಣಿಕರನ್ನು ಕಾಪಾಡುತ್ತಾರೆ. ಆದರೆ ಈ ವಿಮಾನಕ್ಕೆ ಈ ಆಪತ್ತು ಹೇಗೆ ಬಂತು? ಈ ಪ್ರಕಾಶಮಾನವಾದ ಬೆಳಕು ಹೇಗೆ ಬಂತು? ವಿಮಾನದ ಎಂಜಿನ್ನಲ್ಲಿ ಹೊಗೆ ಹೇಗೆ ಕಾಣಿಸಿಕೊಂಡಿತು? 4 ಇಂಜಿನ್ ಏಕೆ ನಿಂತು ಹೋಯಿತು ಎಂದು ಇದರ ಬಗ್ಗೆ ಪರಿಶೋಧನೆಯನ್ನು ಮಾಡಿ ನೋಡಿದಾಗ ವಿಮಾನದ ಹಿಂಭಾಗ ಮತ್ತು ಮುಂಭಾಗ
ಕಪ್ಪು ಹೊಗೆ ಬಡಿದಿರುವುದನ್ನ ಕಾಣುತ್ತಾರೆ. ಮತ್ತೆ ಅದರಲ್ಲಿ ಸಣ್ಣ ಸಣ್ಣ ಮರಳಿನ ರೀತಿಯ ಕಲ್ಲುಗಳು ಅಂಟಿರುವುದನ್ನ ನೋಡುತ್ತಾರೆ. ಇದು ವಿಮಾನವು 37,000 ಅಡಿ ಎತ್ತರದಲ್ಲಿ ಹಾರಿದಾಗ ಈ ರೀತಿಯಾದ ಕಲ್ಲಿನ ಕಣವು ಹೇಗೆ ಬಂತು ಎಂದು ಮೈಕ್ರೋಸ್ಕೋಪ್ನಲ್ಲಿ ಪರೀಕ್ಷಿಸಿ ನೋಡಿದಾಗ ಆ ಕಲ್ಲಿನ ಕಣ ಜ್ವಾಲಾಮುಖಿಯಿಂದ ಬಂದಂತ ಕಲ್ಲಾಗಿತ್ತು. ಹಾಗೆ ಈ ಕಲ್ಲು ಜ್ವಾಲಾಮುಖಿಗಳಿಂದ ಹೊರಹೊಮ್ಮಿದ ಕಲ್ಲಿನ ಕಣವೆಂದು ಕಂಡುಹಿಡಿದರು. ಇದು ಹೇಗೆ ಎಂದು ಪರಿಶೋಧಿಸಿದಾಗ ಇಂಡೋನೇಷಿಯಾದ ಜಕಾರ್ತದ ಸುತ್ತಲೂ ಬೆಟ್ಟ ಗುಡ್ಡಗಳು ಉಂಟು. ಇವುಗಳಲ್ಲಿ ಜ್ವಾಲಾಮುಖಿಯು ಉಂಟಾಗುತ್ತಾ ಇರುತ್ತದೆ. ಹೀಗೆ ಬಿಸಿಯಾದ ಲಾವು ಹೊರಹೊಮ್ಮಿದಾಗ ಬೆಟ್ಟದಲ್ಲಿನ ಕಲ್ಲು ಮರಳಿನ ಕಣದಂತೆ ಪ್ರಕಾಶವಾಗಿ ಬೂದಿಯ ರೂಪದಲ್ಲಿ ಎತ್ತರಕ್ಕೆ ಚಿಮ್ಮುತ್ತದೆ. ಇದು 1 ಮೈಕ್ರೋಮೀಟರ್ ಕಣದಂತೆ ಇದ್ದವು. ಇದು ಬಿಸಿಯಾದ ಜ್ವಾಲಾಮುಖಿಯ ಜೊತೆಗೆ ಸೇರಿ ಹೊಗೆಯ ರೂಪದಲ್ಲಿ 100 ಕಿಲೋಮೀಟರ್ ವರೆಗೆ ಹೋಗುತ್ತದೆ. ಅದೇ ರೀತಿ ಪರ್ವತದಿಂದ ಬರುವ ದೊಡ್ಡ ದೊಡ್ಡ ಜ್ವಾಲಾಮುಖಿಯ ಹೊಗೆಯ ಕಣಗಳು 37,000 ಅಡಿಗಳವರೆಗೂ ಚಿಮ್ಮುತ್ತದೆ. ಆ ಸಮಯದಲ್ಲಿ ಅತಿ ವೇಗವಾಗಿ ಬಂದ ವಿಮಾನವು ಇದರ ಮೇಲೆ ಹಾದು ಹೋಗುತ್ತದೆ. ಇದರ ಸುತ್ತ ಈ ಮರಳಿನ ಕಣವು ಬೂದಿಯ ರೂಪದಲ್ಲಿ ಹೊಗೆಯ ರೂಪದಲ್ಲಿ ಪ್ರಕಾಶವಾಗಿ ವಿಮಾನವನ್ನು ಸುತ್ತುವರೆದು ಯಾವುದೋ ಒಂದು ಟೈಮ್ ಟ್ರಾವೆಲ್ ರೀತಿಯಲ್ಲಿ ಕಾಣುತ್ತದೆ. ಇದು ಒಂದು ರೀತಿಯಾಗಿ ವಿಮಾನದ ಮೇಲೆ ಸ್ಯಾಂಡ್ ಬ್ಲಾಸ್ಟ್ ಆದ ರೀತಿಯಲ್ಲಿ ಕಾಣುತ್ತಿತ್ತು. ಆದರೆ ಇದನ್ನ ವೆದರ್ ರೇಡರ್ನಲ್ಲಿ ಯಾಕೆ ಇದು ತೋರಿಸಲಿಲ್ಲ ಅಥವಾ ಕಾಣಿಸಲಿಲ್ಲ ಎಂದು ನೋಡುವುದಾದ್ರೆ, ವಿಮಾನದ ವೆದರ್ ರೇಡರ್ನಲ್ಲಿ ಮಳೆಯ ಬಗ್ಗೆ ಮತ್ತು ಆಕಾಶದಲ್ಲಿ ಎಷ್ಟು ದೂರದಲ್ಲಿ ಚಲಿಸುತ್ತಾ ಇದೆ ಮತ್ತು ಹವಾಮಾನ ಹೇಗಿದೆ ಮತ್ತು ಮೋಡದಲ್ಲಿ ಮಳೆಯ ಪ್ರಮಾಣ ಎಷ್ಟಿದೆ ಎಂಬುದನ್ನು ಮಾತ್ರ ಕಂಡುಹಿಡಿಯುತ್ತದೆ. ಆದರೆ ಬೂದಿಯಿಂದ ಸುತ್ತುವರೆದ ವಿಮಾನವನ್ನು ರೇಡರ್ನಲ್ಲಿ ತೋರಿಸುವುದಿಲ್ಲ. ಇದು ಆಕಾಶದಲ್ಲಿ ಏನು ಆಗುತ್ತಿದೆ ಎಂಬುದನ್ನು ಕಂಡುಹಿಡಿಯದೆ ಸಾಧ್ಯವಾಗದೆ ಹೋಗುತ್ತದೆ. ಮತ್ತು ಜ್ವಾಲಾಮುಖಿಯ ಹೊಗೆಯು ಜಾಸ್ತಿ ಇದ್ದ ಕಾರಣ ಬೂದಿ ಮತ್ತು ಪ್ರಕಾಶಮಾನವಾದ ಕಣವನ್ನು ಇದು ಕಂಡುಹಿಡಿಯೋದಕ್ಕೆ ಸಾಧ್ಯವಾಗದೆ ಹೋಯಿತು. ಅದೇ ರೀತಿ ಜ್ವಾಲಾಮುಖಿಯಿಂದ ಬಂದಂತ ಸಿಲಿಕೇಟ್ ಪಾರ್ಟಿಕಲ್ ಸುಮಾರು 1100 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪದಲ್ಲಿ ಇತ್ತು. ಮತ್ತು ಅದೇ ಸಮಯದಲ್ಲಿ ವಿಮಾನದ ಎಂಜಿನ್ ಕೂಡ 1400 ಸೆಲ್ಸಿಯಸ್ನಷ್ಟು ತಾಪದಲ್ಲಿ ಇತ್ತು. ಆ ವೇಳೆ ಇದರಿಂದ ಬಂದಂತ ಬೂದಿಯ ಕಣಗಳು ಎಂಜಿನ್ ಒಳಗೆ ಸೇರಿ ಹೊಗೆ ಆಡಲು ಆರಂಭಿಸುತ್ತದೆ. ಈ ರೀತಿಯಾಗಿ ವಿಮಾನವು ವೇಗವಾಗಿ ಹಾರುತ್ತಿರುವುದರಿಂದ ತೀವ್ರವಾಗಿ ಹೊಗೆಯ ಪ್ರಮಾಣ ವಿಮಾನವನ್ನು ಸುತ್ತುವರೆದು ಬಿಡುತ್ತದೆ. ಮತ್ತೆ ಕಾಕ್ಪಿಟ್ನಲ್ಲೂ ಮತ್ತು ಪ್ರಯಾಣಿಕರ ಕ್ಯಾಬಿನೆಟ್ನಲ್ಲೂ ಈ ಹೊಗೆಯು ತುಂಬಿಕೊಳ್ಳುತ್ತದೆ. ಇದರಿಂದ ವಿಮಾನದಲ್ಲಿ ಏನಾಗುತ್ತಿದೆ ಎಂಬುದು ಕೂಡ ಗೊತ್ತಾಗುವುದೇ ಇಲ್ಲ. ಆ ಸಮಯದಲ್ಲಿ ಮಾತ್ರ ವಿಮಾನದ ಎಲ್ಲ ಸೆನ್ಸರ್ಗಳು ಕೂಡ ವಿಮಾನಕ್ಕೆ ಆಪತ್ತು ಎದುರಾಗಿದೆ ಎಂದು ಎಚ್ಚರಿಕೆಯನ್ನ ನೀಡುತ್ತಾ ಇರುತ್ತವೆ. ಅದು ಮಾತ್ರವಲ್ಲ, ವಿಮಾನದ ವಿಂಡ್ ಸ್ಕ್ರೀನ್ನಲ್ಲಿ ಮತ್ತೆ ಅದರ ಕನ್ನಡಿಯ ಮುಂದೆ ಒಂದು ಪ್ರಕಾಶವಾದ ಬೆಳಕು ಹೊಳೆಯುತ್ತಿದ್ದ ಕಾರಣ ವಿಮಾನ ಏನಾಗಿದೆ ಎಂದು ಕೂಡ ಪೈಲಟ್ಸ್ಗೂ ಕೂಡ ಗೊತ್ತಾಗುವುದೇ ಇಲ್ಲ. ಆದರೆ ಇದು ಹೇಗೆ ಆಯಿತು ಎಂದು ನೋಡುವುದಾದರೆ, ಇಂಡೋನೇಷಿಯಾದ ಜಕಾರ್ತದ ಬೆಟ್ಟಗಳಲ್ಲಿ ಜ್ವಾಲಾಮುಖಿಯಿಂದ ಚಿಮ್ಮಿದ ಒಂದು ಕಣಗಳಿಂದ ಈ ಸಮಸ್ಯೆ ಆಯಿತು ಎಂದು ಕೂಡ ಕಂಡುಹಿಡಿತಾರೆ. ಆದರೆ ಈ ರೀತಿಯಾದ ಒಂದು ಆಪತ್ತು ಹಿಂದೆಂದೂ ಆಗಿರಲೇ ಇಲ್ಲ. ಇದರ ನಡುವೆ ಪೈಲಟ್ಸ್ ಏನು ಮಾಡಬೇಕೆಂದು ಗೊತ್ತಿಲ್ಲದ ಕಾರಣ ವಿಮಾನದಲ್ಲಿದ್ದ 248 ಪ್ರಯಾಣಿಕರು ಮತ್ತು 15 ಜನ ಕ್ರೂ ಮೆಂಬರ್ನನ್ನು ಹೇಗೋ ಕೊನೆಗೂ ಕಾಪಾಡುತ್ತಾರೆ. ಈ ಪೈಲಟ್ಸ್ಗಳಿಗೆ ಹಲವು ಬಿರುದುಗಳನ್ನು ಕೊಟ್ಟು ಗೌರವಿಸುತ್ತಾರೆ. ಮತ್ತೆ ಬೋಯಿಂಗ್ 747 ವಿಮಾನದ ಎಂಜಿನ್ ಪರಿಶೋಧನೆಯ ನಂತರ ಮತ್ತೆ ಹಾರಾಡಲು ಸಜ್ಜಾಗುತ್ತದೆ. ಮತ್ತೆ ಅದೇ 19 ದಿನದ ನಂತರ ಇದೇ ಮಾರ್ಗದಲ್ಲಿ ಬಂದಂತ ಸಿಂಗಾಪುರ್ ಏರ್ಲೈನ್ಸ್ ಇದೇ ರೀತಿಯ ಸಮಸ್ಯೆಯನ್ನ ಎದುರಿಸುತ್ತದೆ. ಅದು ಕೂಡ ಹೇಗೋ ಮರಳಿ ಲ್ಯಾಂಡ್ ಆಗುತ್ತದೆ. ಇದಾದ ನಂತರ ಆ ಪ್ರದೇಶವನ್ನ ನೋ ಫ್ಲೈ ಝೋನ್ ಎಂದು ನಿರ್ಧರಿಸಿ ಬಿಡುತ್ತಾರೆ. ಈ ರೀತಿಯಾದ ಜ್ವಾಲಾಮುಖಿಯು ವಿಮಾನಗಳಿಗೆ ಹಲವು ರೀತಿಯಾದ ಅನುಭವವನ್ನ ಕಲಿಸಿಕೊಟ್ಟಿತು ಎಂದು ಹೇಳಬಹುದು. ಓಕೆ ಫ್ರೆಂಡ್ಸ್, ಒಂದು ವೇಳೆ ಈ ವಿಮಾನದಲ್ಲಿ ನೀವು ಪ್ರಯಾಣ ಮಾಡುತ್ತಿದ್ದರೆ ಏನು ಮಾಡುತ್ತಿದ್ದೀರಿ ಎಂದು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ, ಮತ್ತೆ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.